ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ತಮಿಳಿನಲ್ಲಿ ರಿಲೀಸ್ ಆಗಿರುವ ಜೋ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಾವು ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುತ್ತದೆ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಸ್ಟೋರಿಗೆ ಹೋಗೋದ್ಕಿಂತ ಮುಂಚೆ ಈ ಮೂವಿಯಲ್ಲಿನ ಮೇನ್ ಕ್ಯಾರೆಕ್ಟರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಜೋ ಇವನೇ ಈ ಮೂವಿಯ ಹೀರೋ. ಇವನದು ಒಂದು ಚಿಕ್ಕ ಫ್ಯಾಮಿಲಿ. ಇವನ್ ಜೊತೆ ಅವನ ತಂದೆ ತಾಯಿ ಮಾತ್ರ ಇರ್ತಾರೆ. ಅವನ ತಂದೆಗೆ ಜೋ ಅಂದ್ರೆ ಅವನ ಪ್ರಾಣದಾಗಿ. ಅವನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಜೋ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಒಂದು ಹ್ಯಾಪಿ ಜೀವನವನ್ನ ಕಳೀತಾ ಇರ್ತಾನೆ. ಜೋಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಅವರ ಹೆಸರುಗಳು ಶಾಂತಾ, ಪ್ರಭು, ಸುಚಿತ್ರಾ. ಇವಳೇ ಈ ಮೂವಿಯ ಹೀರೋಯಿನ್. ಎಲ್ಲರೂ ಇವಳನ್ನ ಸುಚಿ ಅಂತೇಳಿ ಕರೀತಾ ಇರ್ತಾರೆ. ಇನ್ನು ಮೂವಿ ವಿಷಯಕ್ಕೆ ಬಂದ್ರೆ, ಜೋ ಮತ್ತು ಅವನ ಫ್ರೆಂಡ್ಸ್ ಬಾಯ್ಸ್ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ. ಬಾಯ್ಸ್ ಸ್ಕೂಲ್ ಅವರು ಒಂದು ಟೂರ್ನಮೆಂಟ್ ಅರೇಂಜ್ ಮಾಡಿ ಜೋ ಸ್ಕೂಲ್ ನವರೆಗೂ ಬೇರೆ ಸ್ಕೂಲ್ ನವರೆಗೂ ಒಂದು ಕಾಂಪಿಟೇಷನ್ ಅನ್ನು ಅರೇಂಜ್ ಮಾಡ್ತಾರೆ. ಜೋ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತೇಳಿ ಮೇಕಪ್ ಹಾಕೋತಾನೆ. ಅದೇ ಸಮಯಕ್ಕೆ ಬೇರೆ ಸ್ಕೂಲ್ ಇಂದ ಬಂದಿರೋ ಒಬ್ಬ ಹುಡುಗನಿಗೆ ಜೋ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಜಗಳ ಗೊತ್ತಾಗ್ದೇನೆ ಒಂದು ಗ್ಯಾಂಗ್ ವಾರ್ ಆಗಿ ಬದಲಾಗುತ್ತೆ. ಈ ಜಗಳವನ್ನ ಟೀಚರ್ಸ್ ಮತ್ತು ಅಲ್ಲಿರೋರು ಬಂದು ತಡಿತಾರೆ. ಆಗ ಜೋ ಮತ್ತು ಅವನ ಫ್ರೆಂಡ್ಸ್ ಗಳು ಟೀಚರ್ ಕೈಗೆ ಸಿಗದಂತೆ ಓಡಿ ಹೋಗ್ತಾರೆ. ಸೀನ್ ಕಟ್ ಆದ್ರೆ ಮೂವಿ 10 ವರ್ಷದ ನಂತರ ಹೋಗುತ್ತೆ. ಮಾರ್ನಿಂಗ್ ಬೆಳಿಗ್ಗೆನೆ ಜೋ ಮತ್ತು ಇನ್ನೊಂದು ಹುಡುಗಿಗೆ ಮದ್ವೆ. ಅದಕ್ಕೋಸ್ಕರ ಜೋ ಮತ್ತು ಅವನ ಫ್ರೆಂಡ್ಸ್ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಮದುವೆ ಆಗೋ ಹುಡುಗಿ ತಂಗಿ ರೇಣು ಜೋ ಹತ್ರ ಮಾತಾಡೋದಿಕ್ ಬರ್ತಾಳೆ. ಆದ್ರೆ ಎಲ್ಲರೂ ಪಾರ್ಟಿಯನ್ನ ತುಂಬಾ ಎಂಜಾಯ್ ಮಾಡ್ತಾ ಇರೋ ಕಾರಣ ನೀವು ಚೆನ್ನಾಗಿ ಪಾರ್ಟಿ ಎಂಜಾಯ್ ಮಾಡಿ, ನಾಳೆ ಮಾತಾಡೋಣ ಅಂತ ಜೋ ಹತ್ರ ಹೇಳಿ ಹೊರಟೋಗ್ತಾಳೆ. ಜೋ ಮತ್ತು ಅವನ ಫ್ರೆಂಡ್ಸ್ ಚೆನ್ನಾಗಿ ಕುಡಿದು ಎಂಜಾಯ್ ಮಾಡ್ತಿರುವಾಗ ಮದುವೆ ಆಗೋ ಹುಡುಗಿ ಜೋಗೆ ಕಾಲ್ ಮಾಡಿ, ಈ ಮದುವೆನ ನಾನು ನನ್ನ ತಂದೆಗೋಸ್ಕರ ಮಾಡ್ಕೊಂತಾ ಇದ್ದೀನಿ. ನನಗೆ ಈ ಮದುವೆ ಇಷ್ಟ ಇಲ್ಲ, ನೀನೇ ಏನಾದ್ರೂ ಮಾಡಿ ಈ ಮದುವೆನ ನಿಲ್ಸು ಅಂತ ಜೋ ಹತ್ರ ಹೇಳ್ತಾಳೆ. ನಂತರ ಈ ಸ್ಟೋರಿ ಸ್ವಲ್ಪ ವರ್ಷಗಳ ಹಿಂದಕ್ಕೆ ಬರುತ್ತೆ. ಜೋ ಮತ್ತು ಅವನ ಫ್ರೆಂಡ್ಸ್ ಕೊಯಮತ್ತೂರಿನಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ತಾರೆ. ಕಾಲೇಜ್ ಸ್ಟಾರ್ಟ್ ಆದಾಗ ಫಸ್ಟ್ ಇಯರ್ ಕಾಲೇಜ್ ಸ್ಟೂಡೆಂಟ್ಸ್ ಗಳೊಂದಿಗೆ ಕಾಲೇಜ್ ಕಳೆಕಳೆಯಿಂದ ಇರುತ್ತೆ. ಅದರಲ್ಲಿ ಒಂದು ಹುಡುಗಿ ಮಾತ್ರ ತುಂಬಾ ಬಾಧೆ ಬೀಳ್ತಾ ಇರ್ತಾಳೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಸುಚಿ. ಜೋ ಸುಚಿಯನ್ನ ನೋಡಿ ಅವಳ ಬಗ್ಗೆ ಪೂರ್ತಿ ಎನ್ಕ್ವೈರಿ ಮಾಡ್ತಾನೆ. ಸುಚಿ ಒಂದು ಮಲಯಾಳಿ ಹುಡುಗಿ. ನನ್ ಜೊತೆ ನನ್ ಕ್ಲಾಸ್ ಅಲ್ಲಿ ಒಂದು ಮಲಯಾಳಿ ಹುಡುಗಿ ಇಲ್ಲ ಅಂತೇಳಿ ಅಳ್ತಾ ಇರ್ತಾಳೆ. ಜೋ ಮತ್ತು ಸುಚಿ ಒಂದೇ ಕ್ಲಾಸ್. ಜೋಗೆ ಸುಚಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದಕ್ಕೋಸ್ಕರ ಕ್ಲಾಸ್ ಅಲ್ಲಿ ಇರುವಷ್ಟು ಸಮಯ ಅವಳನ್ನೇ ನೋಡ್ತಾ ಇರ್ತಾನೆ. ಒಂದು ದಿನ ಕಾಲೇಜಲ್ಲಿ ಸುಚಿ ಜೋನ ಕರೆದು ಮಾತಾಡಿಸ್ತಾ ಇರ್ತಾಳೆ. ಅದನ್ನ ಜೋ ಫ್ರೆಂಡ್ಸ್ ನೋಡಿ ಇಲ್ಲಿ ಏನ್ ನಡೀತಿದ್ಯೋ ಮಚ ಅಂತೇಳಿ ಶಾಕ್ ಆಗ್ತಾರೆ. ಸುಚಿ ನಿನ್ನ ಏನಕ್ಕೆ ಕರೆದು ಅಂತೇಳಿ ಜೋ ಫ್ರೆಂಡ್ಸ್ ಜೋನನ್ನ ಕೇಳ್ತಾರೆ. ಸೀನ್ ಕಟ್ ಆದ್ರೆ ಇಲ್ಲಿ ಒಂದು ಕ್ಯೂಟ್ ಫ್ಲಾಶ್ ಬ್ಯಾಕ್. ಟೀಚರ್ಸ್ ಸ್ಟೂಡೆಂಟ್ ಎಲ್ಲರನ್ನು ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಕೂರಿಸಿ ಅವರ ಬಯೋಡೇಟಾವನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರೀರಿ ಅಂತ ಹೇಳ್ತಾರೆ. ಜೋ ಸುಚಿಲ್ದಿರುವಾಗ ಅವಳ ಕಂಪ್ಯೂಟರ್ ಹತ್ರ ಹೋಗಿ ಸುಚಿತ್ರಾ ಎಸ್ ನಾಯರ್ ಅಂತಿರೋ ಅವಳ ಹೆಸರನ್ನ ಸುಚಿತ್ರಾ ಎಸ್ ಜೋ ಅಂತ ಬದಲಾಯಿಸ್ತಾನೆ. ಅದನ್ನ ಸುಚಿ ನೋಡಿ ಜೋನ ಕರೆದು ಮಾತಾಡಿಸ್ತಾ ಇರ್ತಾಳೆ. ಜೋ ಈ ರೀತಿ ಮಾಡಿದ್ದರಿಂದಲೇ ಸುಚಿಗೆ ಜೋ ನನ್ನನ್ನ ಲವ್ ಮಾಡ್ತಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಜೋ ಅವಳನ್ನ ಲವ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಜೋ ಫ್ರೆಂಡ್ಸ್ ಗೂ ಕೂಡ ಗೊತ್ತಾಗುತ್ತೆ. ಪ್ರತಿದಿನ ಕಾಲೇಜಲ್ಲಿ ಸುಚಿ ಯಾವ ಕಲರ್ ಡ್ರೆಸ್ ಹಾಕ್ತಾಳೋ ಜೋ ಕೂಡ ಅದೇ ಕಲರ್ ಡ್ರೆಸ್ ಹಾಕ್ತಾ ಇರ್ತಾನೆ. ಇದು ಯಾವತ್ತೂ ಒಂದಿನ ನಡೆದ್ರೆ ಕೋಇನ್ಸಿಡೆಂಟ್ ಅಂತ ಅಂದ್ಕೋಬಹುದು. ಆದ್ರೆ ಪ್ರತಿದಿನ ಇದೇ ರೀತಿ ನಡೀತಾ ಇದ್ರೆ ಇದು ಹೇಗೆ ಸಾಧ್ಯ ಅಂತೇಳಿ ಸುಚಿ ಜೋನನ್ನ ನೋಡ್ತಾ ಇರ್ತಾಳೆ. ಆಗ ಜೋ ಫ್ರೆಂಡ್ಸ್ ಪ್ರತಿದಿನ ನೀನು ಮ್ಯಾಚಿಂಗ್ ಡ್ರೆಸ್ ಗಳನ್ನ ಹೇಗೆ ಹಾಕೊಂತೀಯ ಅಂತೇಳಿ ಜೋನನ್ನ ಕೇಳ್ತಾರೆ. ಅದಕ್ಕೆ ಜೋ ಏನಿಲ್ಲ ಮಚ, ಸುಚಿ ಫ್ರೆಂಡ್ ಅನ್ನ ಕೇಳಿ ಅವಳು ಯಾವ ಡ್ರೆಸ್ ಹಾಕೊಂಡ್ ಬರ್ತಾಳೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂತೀನಿ ಕಣೋ ಅಂತ ಹೇಳ್ತಾನೆ. ಜೋ ಫ್ರೆಂಡ್ಸ್ ಸುಚಿನ ಪ್ರಪೋಸ್ ಮಾಡು ಅಂತೇಳಿ ಜೋಗೆ ಹೇಳ್ತಾನೆ ಇರ್ತಾರೆ. ಆದ್ರೆ ಜೋಗೆ ಧೈರ್ಯ ಸಾಲದೆ ಅವಳಿಗೆ ಪ್ರಪೋಸ್ ಮಾಡ್ತಾ ಇರಲ್ಲ. ಅದೇ ಕಾಲೇಜಲ್ಲಿ ಸ್ವಲ್ಪ ಮಂದಿ ಕೇರಳ ಸೀನಿಯರ್ಸ್ ಇರ್ತಾರೆ. ಅವ್ರಲ್ಲೊಬ್ಬ ಸುಚಿಯನ್ನ ಮಾತಾಡಿಸ್ತಾ ನೀನು ನನ್ನೇ ಲವ್ ಮಾಡ್ಬೇಕು ಅಂತೇಳಿ ಐ ಲವ್ ಯು ಅಂತ ಹೇಳ್ತಾನೆ. ಅದಕ್ಕೆ ಸುಚಿ ತುಂಬಾ ನೋವು ಅನ್ಭವಿಸ್ತಾಳೆ. ಜೋ ಫ್ರೆಂಡ್ಸ್ ಇದನ್ನ ತಿಳ್ಕೊಂಡು ಜೋ ಹತ್ರ ಹೇಳ್ತಾ ಐ ಲವ್ ಯು ಅಂದಿದ್ಕೇನೆ ಒಳ್ಳೆ ಚಿಕ್ಕ ಮಗು ತರ ಅಳ್ತಾವಳೆ, ಇನ್ನು ನಿನ್ ಲವ್ ಸಕ್ಸಸ್ ಆದಾಗೆ ಅಂತೇಳಿ ನಗಾಡ್ತಾ ಇರ್ತಾರೆ. ಜೋ ಸುಚಿ ಆ ರೀತಿ ಅಳ್ತಾ ಇರೋದನ್ನ ನೋಡಿ ಅವನಿಂದ ಸಹಿಸೋದಿಕ್ಕಾಗಲ್ಲ. ಒಂದು ದಿನ ಜೋ ಮತ್ತು ಅವನ ಫ್ರೆಂಡ್ಸ್ ಅನ್ನ ಲಾಕ್ಔಟ್ ಹಾಕೊಳ್ತಿ ಬಂದಿರೋದ್ರಿಂದ ಅವ್ರು ಒಳಗಡೆ ಹೋಗೋದಿಕ್ಕೆ ಪರ್ಮಿಷನ್ ಕೊಡಲ್ಲ. ಆಗ ಅವನು ಮತ್ತು ಅವನ ಫ್ರೆಂಡ್ಸ್ ಸುಚಿ ಮತ್ತು ಅವಳ ಫ್ರೆಂಡ್ಸ್ ಹತ್ರ ಲಾಕ್ಔಟ್ ಅನ್ನ ಇಸ್ಕೊಳ್ತಾರೆ. ಜೋ ಸುಚಿ ಲಾಕ್ಔಟ್ ಅನ್ನ ಇಸ್ಕೊಂಡು ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಓಣಂ ಫೆಸ್ಟಿವಲ್ ಬರುತ್ತೆ. ಕಾಲೇಜಲ್ಲಿ ಎಲ್ಲಾ ರೀತಿಯ ಫೆಸ್ಟಿವಲ್ ಅರೇಂಜ್ ಮಾಡ್ತಾರೆ. ಸುಚಿ ಜೋ ಹತ್ರ ಹೋಗಿ ಹ್ಯಾಪಿ ಓಣಂ ಅಂತೇಳಿ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಇನ್ನ ಹೇಳ್ಬೇಕಾ, ಸುಚಿನೇ ಬಂದು ಜೋಗೆ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾಳೆ ಅಂದ್ರೆ ಅವ್ನು ಹೆಂಗಾಗ್ಬೇಡ, ಅವ್ನು ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಆಗ ಮಲಯಾಳಿ ಸೀನಿಯರ್ಸ್ ಸುಚಿಯನ್ನ ಕರೆದು ಇನ್ ಮುಂದೆ ನೀನ್ ಜೋ ಹತ್ರ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಸೀನಿಯರ್ಸ್ ಆಗಿದ್ದರಿಂದ ಸುಚಿ ಕೂಡ ಏನು ಮಾತಾಡದೆ ಸೈಲೆಂಟ್ ಆಗಿ ಹೋಗ್ತಾಳೆ. ಇನ್ನೊಂದ್ ಕಡೆ ಕಾಲೇಜಲ್ಲಿ ಜೋನ ಫ್ರೆಂಡ್ಸ್ ಸುಚಿಗೆ
ಪ್ರಪೋಸ್ ಮಾಡು ಅಂತೇಳಿ ಜೋಗೆ ಫೋರ್ಸ್ ಮಾಡ್ತಾ ಇರ್ತಾರೆ. ಆಗ ಜೋ ಭಯ ಬೀಳುತ್ತಲೇ ಕಾಲೇಜಲ್ಲಿ ಎಲ್ಲರ ಮುಂದೆ ಸುಚಿಗೆ ಪ್ರಪೋಸ್ ಮಾಡ್ತಾನೆ. ಜೋ ಪ್ರಪೋಸ್ ಮಾಡಿದ ತಕ್ಷಣ ಸುಚಿ ಅಳುವುದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ನನ್ನ ಮಕ್ಕಳ ನಿಮ್ಮಿಂದನೇ ಆಗಿದ್ದು ಅಂತೇಳಿ ಜೋ ಅವನ ಫ್ರೆಂಡ್ಸ್ ಅನ್ನ ಬೈತಾನೆ. ಸುಚಿ ಅಳೋದನ್ನು ನಿಲ್ಲಿಸಿದರಿಂದ ಸುಚಿ ಬಾಧೆ ಬೀಳ್ತಲ್ಲ ಅಂತೇಳಿ ಸುಚಿಗೂ ಮತ್ತು ಜೋ ಫ್ರೆಂಡ್ಸ್ ಗೂ ಥಮ್ಸಪ್ ಅನ್ನ ತೋರಿಸ್ತಾಳೆ. ಆಗ ಜೋ ಮತ್ತು ಅವನ ಫ್ರೆಂಡ್ಸ್ ಸುಚಿ ಜೋನನ್ನ ಲವ್ ಮಾಡ್ತಿದ್ದಾರೆ ಅಂತೇಳಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾರೆ. ಜೋನ ಖುಷಿಗಂತೂ ಹಿಡಿತವೇ ಇರೋದಿಲ್ಲ. ಜೋ ಸುಚಿ ಹತ್ರ ಮಾತಾಡ್ಬೇಕು ಅಂತೇಳಿ ಹತ್ತಿರಕ್ಕೆ ಹೋಗ್ತಾನೆ. ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತಾನೆ. ಸುಚಿ ಹಾಸ್ಟೆಲ್ಗೆ ಹೋಗೋಣ ಅಂತೇಳಿ ಬಸ್ ಅನ್ನ ಹತ್ತಾಳೆ. ಆಗ ಅವಳನ್ನು ಪ್ರಪೋಸ್ ಮಾಡಿರುವ ಮಲಯಾಳಿ ಸೀನಿಯರ್ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೋತಾನೆ. ಆಗ ಸುಚಿ ಬಸ್ ಇಂದ ಜೋ ಕಡೆ ನೋಡ್ತಾ ಇರ್ತಾಳೆ. ಜೋ ಸುಚಿ ನನ್ನ ಕರಿತಾಳೆ ಅಂತೇಳಿ ಅರ್ಥ ಮಾಡ್ಕೊಂಡು ಬಸ್ ಅನ್ನ ಹತ್ತಿ ಆ ಮಲಯಾಳಿ ಸೀನಿಯರ್ ಅನ್ನ ಎದುರಿಸಿ ಸುಚಿ ಪಕ್ಕ ಹೋಗಿ ಕುಳಿತುಕೊಂತಾನೆ. ಸುಚಿಗೆ ಕೂಡ ಜೋ ಅಂದ್ರೆ ಇಷ್ಟ. ಆದ್ದರಿಂದ ಅವಳು ಅವನ ಎದೆ ಮೇಲೆ ತಲೆ ಇಟ್ಟು ಅವಳ ಪ್ರೀತಿಯನ್ನ ತೋರಿಸ್ತಾಳೆ. ಇಬ್ರು ಕೂಡ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ ನಂತರ ಎಲ್ಲಾ ಕಡೆ ಸುತ್ತಾಡ್ತಾ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆ ಇಬ್ರು ಒಬ್ಬರ ಪ್ರೀತಿಯನ್ನು ಒಬ್ಬರು ಹೇಳ್ಕೊಳ್ತಾ ತುಂಬಾ ಸಂತೋಷ ಪಡ್ತಾರೆ. ಒಂದು ದಿನ ಜೋ ಮತ್ತು ಸುಚಿ ಕಿಸ್ ಕೊಟ್ಕೊಳ್ತಾರೆ. ಈ ವಿಷಯವನ್ನ ಜೋ ಎಣ್ಣೆ ಹೊಡೆಯೋ ಟೈಮಲ್ಲಿ ತನ್ನ ಫ್ರೆಂಡ್ಸ್ ಗೆ ಹೇಳ್ತಾನೆ. ಈ ವಿಷಯ ಎಲ್ರಿಗೂ ಗೊತ್ತಾಗಿ ಸುಚಿವರೆಗೂ ಹೋಗುತ್ತೆ. ಅದಕ್ಕೆ ಸುಚಿ ಈ ವಿಷಯವನ್ನ ನಿನ್ನ ಫ್ರೆಂಡ್ಸ್ ಹತ್ರ ಯಾಕೆ ಹೇಳ್ದೆ ಅಂತೇಳಿ ಅವನ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಅವತ್ತಿನಿಂದ ಅವರಿಬ್ಬರ ಮಧ್ಯೆ ಏನೋ ಒಂದು ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ. ಜಗಳ ಆಗೋ ಟೈಮಲ್ಲಿ ಇಬ್ರು ಬೈಕೊಳ್ತಾ ಇರ್ತಾರೆ. ಕೋಪ ಕಡಿಮೆ ಆದ್ಮೇಲೆ ಇಬ್ರು ಮತ್ತೆ ಪ್ರೀತಿಯಿಂದ ಮಾತಾಡ್ಕೊಳ್ತಾರೆ. ಒಂದು ದಿನ ಜೋ ಮತ್ತು ಸುಚಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸುಚಿ ದೇವಸ್ಥಾನದಲ್ಲಿ ಮರದಲ್ಲಿ ಮಂಗಳಸೂತ್ರವನ್ನ ನೋಡಿ ಇದನ್ನ ಕಟ್ತೀಯಾ, ಈಗಲೇ ಮದುವೆ ಆಗೋಣ ಅಂತಾಳೆ. ಆಗ ಜೋ ಆ ಮಂಗಳಸೂತ್ರವನ್ನ ತಗೊಂಡು ನಿಜ ಹೇಳು, ಇಲ್ಲಾಂದ್ರೆ ತಾಳಿ ಕಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸುಚಿ ತಾಳಿ ಕಟ್ಸ್ಕೊಡೋದಿಕ್ಕೆ ಭಯ ಬೀಳ್ತಾಳೆ. ಇಲ್ಲೇ ಸ್ಟೋರಿ ಮತ್ತೆ ಮುಂದೆ ಬರುತ್ತೆ. ಮದುವೆ ಹುಡುಗಿ ನನಗೆ ಮದುವೆ ಇಷ್ಟ ಇಲ್ಲ, ಈ ಮದುವೆನ ಕ್ಯಾನ್ಸಲ್ ಮಾಡು ಅಂತ ಜೋಗ್ ಹೇಳಿದ್ರು ಕೂಡ ಜೋ ಮದುವೆಯನ್ನ ಕ್ಯಾನ್ಸಲ್ ಮಾಡದೆ ಅವಳನ್ನೇ ಮದುವೆ ಮಾಡ್ಕೊಳ್ತಾನೆ. ಆ ಮದುವೆ ಹುಡುಗಿ ಹೆಸರು ಶ್ರುತಿ. ಮದುವೆ ಬೇಡ ಅಂತ ಹೇಳಿದ್ರು ಮದುವೆ ಮಾಡ್ಕೊಂಡಿದ್ಕೋಸ್ಕರ ಶ್ರುತಿ ಜೋ ಅನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಯ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಜೋ ಮತ್ತು ಅವನ ಫ್ರೆಂಡ್ಸ್ ಕಾಲೇಜ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇವತ್ತು ಕಾಲೇಜಿನ ಲಾಸ್ಟ್ ಡೇ. ಸುಚಿ ಜೋ ಅನ್ನ ಬಿಟ್ಟು ಹೋಗ್ತಾ ಇರೋದ್ರಿಂದ ತುಂಬಾ ಬಾಧೆ ಬೀಳ್ತಾಳೆ. ಅದಕ್ಕೆ ಜೋ ಇನ್ನೆರಡು ತಿಂಗಳಲ್ಲಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಅವಳಿಗೆ ಧೈರ್ಯ ಹೇಳಿ ಅವಳ ಜೊತೆ ಮಾತಾಡಿ ಅವಳನ್ನ ಊರಿಗೆ ಕಳಿಸ್ತಾನೆ. ಇಬ್ರು ಈಗ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಇಬ್ರು ಈ ಲಾಂಗ್ ಡಿಸ್ಟೆನ್ಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ಕಾಗದೆ ಪ್ರತಿದಿನ ಯಾವ್ದೋ ಒಂದು ವಿಷಯಕ್ಕೆ ಜಗಳ ಮಾಡ್ತಾನೆ ಇರ್ತಾರೆ. ಜಗಳ ಜಾಸ್ತಿ ಆದ ಕಾರಣ ಇಬ್ರು ಒಂದ್ಸರಿ ಮೀಟ್ ಆಗಿ ಬ್ರೇಕಪ್ ಮಾಡ್ಕೋಣ ಅಂತ ಹೇಳಿ ಮಾತಾಡ್ತಾರೆ. ಜೋ ಲಾಸ್ಟ್ ಸರಿ ಸುಚಿಯನ್ನ ಭೇಟಿಯಾಗೋಣ ಅಂತೇಳಿ ಸುಚಿ ಅವ್ರ ಊರಿಗೆ ಬರ್ತಾನೆ. ಆಗ ರಘು ಜೋ ಹತ್ರ ಮಾತಾಡ್ತಾ ನಿನ್ನ ಯುಗವನ್ನ ಪಕ್ಕಕ್ಕಿಟ್ಟು ಒಂದ್ಸರಿ ಸುಚಿ ಹತ್ರ ಸಾರಿ ಕೇಳು, ಬ್ರೇಕಪ್ ಅಲ್ಲ ಬೇಡ ಅಂತ ಹೇಳ್ತಾನೆ. ಜೋ ಮತ್ತು ಸುಚಿ ಇಬ್ರು ತುಂಬಾ ದಿನಗಳ ನಂತರ ಒಬ್ಬರನ್ನೊಬ್ಬರು ನೋಡ್ಕೊಂಡು ತುಂಬಾ ಸಂತೋಷ ಪಡ್ತಾರೆ. ಇಬ್ಬರು ಅವರ ಕೋಪವನ್ನು ಮರೆತು ಮತ್ತೆ ಒಂದಾಗ್ತಾರೆ. ಆದ್ರೆ ಮತ್ತೆ ಇಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಜೋ ಸುಚಿ ಹತ್ರ ನಾವ್ ಸ್ವಲ್ಪ ದಿನ ಬ್ರೇಕ್ ತಗೋಣ ಅಂತ ಹೇಳ್ತಾನೆ. ಅದಕ್ಕೆ ಸುಚಿ ನಿನಗೆ ಬೇಕಾಗಿರುವಷ್ಟು ದಿನ ಬ್ರೇಕ್ ತಗೋ ಅಂತೇಳಿ ತುಂಬಾ ಬಾಧೆ ಬೀಳ್ತಾ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಜೋ ಸುಚಿ ಹತ್ರ ಮಾತಾಡದೆ ತುಂಬಾ ದಿನ ಇರೋದಿಕ್ಕಾಗಲ್ಲ, ಅದಕ್ಕೋಸ್ಕರ ಅವಳ ಹತ್ರ ಮಾತಾಡೋಣ ಅಂತೇಳಿ ಅವಳಿಗೆ ಫೋನ್ ಮಾಡ್ತಾನೆ. ಆದ್ರೆ ಸುಚಿ ಫೋನ್ ಲಿಫ್ಟ್ ಮಾಡದೆ ನಿನಗೆ ಸ್ವಲ್ಪ ದಿನ ಬ್ರೇಕ್ ಬೇಕಲ್ವಾ ತಗೋ ಅಂತೇಳಿ ಅವನಿಗೆ ಮೆಸೇಜ್ ಮಾಡ್ತಾಳೆ. ಇದರಿಂದ ಇಬ್ಬರ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿ 6 ತಿಂಗಳು ಒಬ್ರನ್ನೊಬ್ರು ಮಾತಾಡ್ಕೊಳ್ಳೋದಿಲ್ಲ. ಆಗ ಸುಚಿ ಜೋಗೆ ಕಾಲ್ ಮಾಡಿ ನಿನ್ನ ಯುಗವನ್ನ ಪಕ್ಕಕ್ಕಿಟ್ಟು ನಿನ್ನ ಮನೆಗೆ ಬಂದು ನಮ್ ತಂದೆ ಹತ್ರ ಮದುವೆ ಬಗ್ಗೆ ಮಾತಾಡು ಅಂತ ಹೇಳ್ತಾಳೆ. ಆಗ ಜೋ ಸುಚಿ ಅವರ ತಂದೆ ಹತ್ರ ಮಾತಾಡೋಣ ಅಂತೇಳಿ ಅವ್ರ ಮನೆಗೆ ಹೋಗ್ತಾನೆ. ಆಗ ಸುಚಿ ಸಂಬಂಧಿಕರು ಒಬ್ಬ ತಮಿಳು ಹುಡುಗನ್ನ ಮನೆ ಅಳಿಯನ್ನ ಮಾಡ್ಕೊಳ್ಳಿ ಅಂತೇಳಿ ಜೋನ ಅವಮಾನ ಮಾಡ್ತಾರೆ. ಜೋಗೆ ಕೋಪ ಬರ್ತಿದ್ರು ಕೂಡ ಸುಚಿಗೋಸ್ಕರ ಸೈಲೆಂಟ್ ಆಗಿ ಇದ್ಕೊಂಡು ಅವ್ರ ತಂದೆ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸುಚಿ ಸಂಬಂಧಿಕರು ಜೋನನ್ನ ಹೊಡೆದು ಸುಚಿಯ ತಂದೆಯ ಕಡೆ ತಳ್ತಾರೆ. ಸುಚಿ ಮನೆಯಲ್ಲೇ ಒಳಗಡೆ ಇರ್ತಾಳೆ. ಗಲಾಟೆ ಶಬ್ದ ಕೇಳಿ ಹೊರಗಡೆ ಬರ್ತಾಳೆ. ಆಗ ಅವಳು ಜೋ ಅವರ ತಂದೆ ಮೇಲೆ ಬಿದ್ದಿರುವುದನ್ನ ನೋಡ್ತಾಳೆ. ಸುಚಿ ಜೋ ನನ್ನ ತಂದೆ ಹತ್ರ ಜಗಳ ಮಾಡೋದಕ್ಕೆ ಬಂದಿದ್ದಾನೆ ಅಂತೇಳಿ ತಪ್ಪಾಗಿ ತಿಳ್ಕೊಂಡು ನನಗೆ ನೀನು ಬೇಡ, ನಿನ್ನ ಪ್ರೀತಿನೂ ಬೇಡ, ಮೊದಲಿನಿಂದ ಹೊರಟೋಗು ಅಂತೇಳಿ ಜೋನನ್ನ ಬೈತಾಳೆ. ಜೋ ಸುಚಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗದೆ ಬಾಧೆ ಬೀಳ್ತಾ ಅಲ್ಲಿಂದ ಹೊರಟೋಗ್ತಾನೆ. ಜೋ ಆ ಬಾಧೆಯಲ್ಲಿ ತುಂಬಾ ಕುಡಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಬಾಧೆಯಲ್ಲಿ ಸುಚಿ ನನಗೋಸ್ಕರ ಬರ್ತಾಳೆ ಅಂತೇಳಿ ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ. ಆಗ ಅವನ ಫ್ರೆಂಡ್ಸ್ ಸುಚಿದು ನಾಳೆ ಮದುವೆ ಅಂತೇಳಿ ಅವನಿಗೆ ವಿಷಯವನ್ನ ತಿಳಿಸ್ತಾರೆ. ಅದನ್ನ ಕೇಳಿದ ಜೋ ತುಂಬಾ ಬಾಧೆ ಬೀಳ್ತಾನೆ. ಇಷ್ಟು ಬೇಗ ನನ್ನ ಅವಳು ಹೇಗ್ ಮರ್ತೋಗ್ತಾಳೆ ಅಂತೇಳಿ ಅವನು ಮದುವೆ ಆಗಿರೋ ವಿಷಯವನ್ನ ಅವನ ಫ್ರೆಂಡ್ಸ್ ಹೇಳ್ತಾನೆ. ಜೋ ಗುಡಿಯಲ್ಲಿ ತಾಳಿ ಕಟ್ತೀನಿ ಅಂತ ಹೇಳಿದಾಗ ಸುಚಿ ಮೊದಲು ಭಯ ಬಿದ್ದಿದ್ರು ಕೂಡ ಇದಕ್ಕಿಂತ ಒಳ್ಳೆ ಸಮಯ ಬರೋದಿಲ್ಲ ಅಂತೇಳಿ ಅವನ ಹತ್ರ ತಾಳಿ ಕಟ್ಸ್ಕೊಂಡಿರ್ತಾಳೆ. ಜೋ ಸುಚಿನ ಲಾಸ್ಟ್ ಆಗಿ ಒಂದ್ಸರಿ ನೋಡೋಣ ಅಂತೇಳಿ ಅವನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಆದ್ರೆ ಸುಚಿ ಅವರ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಸುಚಿ ಸಾಯೋದ್ಕಿಂತ ಮುಂಚೆ ಅವ್ರ ತಂದೆಗೋಸ್ಕರ ಒಂದು ಲೆಟರ್ ನ ಬರೆದಿರ್ತಾಳೆ. ಅಪ್ಪ, ನೀವಿರುವಾಗ ನನಗೆ ಎಷ್ಟು ಸೆಕ್ಯೂರ್ ಅನ್ಸುತ್ತೋ, ಜೋ ನನ್ನ ಪಕ್ಕದಲ್ಲಿ ಇರುವಾಗ ನನ್ಗೆ ಅಷ್ಟೇ ಸೆಕ್ಯೂರ್ ಅಂತ ಅನಿಸ್ತಿತ್ತು. ಆದ್ರೆ ನಿನ್ ಜೊತೆ ಜಗಳಕ್ಕೆ ಬಂದಿದ್ದ ಜೋ ನನಗೆ ಬೇಡ. ಆದ್ರೆ ಜೋ ನನ್ನ ಮರೆತು
ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಕೂಡ ನನಗೆ ಇಷ್ಟ ಇಲ್ಲ ಅಂತೇಳಿ ತುಂಬಾ ನೋವಿನಿಂದ ಸುಚಿ ಲೆಟರ್ ಅನ್ನು ಬರೆದಿರ್ತಾಳೆ. ಜೋ ಈ ವಿಷಯವನ್ನ ತಿಳ್ಕೊಂಡು ತುಂಬಾ ಬಾಧೆ ಬೀಳ್ತಾನೆ. ನಾನು ಈಗೋವನ್ನ ಪಕ್ಕಕ್ಕಿಟ್ಟು ಸುಚಿ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ನಾನು ಅವಳು ತುಂಬಾ ಸಂತೋಷವಾಗಿರ್ಬೋದಾಗಿತ್ತು. ಆದ್ರೆ ಇವತ್ತು ಅವಳು ನನ್ನಿಂದಾನೆ ಸತ್ತೋದ್ಲು ಅಂತೇಳಿ ಮತ್ತೆ ಫುಲ್ ಆಗಿ ಕುಡಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೋ ಸುಚಿ ಇಲ್ದಿರೋ ಜೀವನ ನನಗೆ ಬೇಡ ಅಂತೇಳಿ ಡ್ರಿಂಕ್ಸ್ ಅಲ್ಲಿ ವಿಷವನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾನೆ. ಆದ್ರೆ ಅವನ ಫ್ರೆಂಡ್ಸ್ ಅವನನ್ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿ ಅವನನ್ನ ಕಾಪಾಡ್ತಾರೆ. ಆಗ ಜೋನ ತಂದೆ ಅವನ ಹತ್ರ ಮಾತಾಡ್ತಾ ಆ ಹುಡುಗಿಗೋಸ್ಕರ ಸಾಯುವಷ್ಟು ಧೈರ್ಯ ನಿನಗಿದೆ, ನಮಗೋಸ್ಕರ ಬದುಕುವಷ್ಟು ಪ್ರೀತಿ ನಿನ್ನ ಹತ್ರ ಇಲ್ವಾ ಅಂತೇಳಿ ಬಾಧೆ ಬೀಳ್ತಾರೆ. ಜೋನನ್ನ ಆ ರೀತಿ ನೋಡಕ್ಕಾಗದೆ ಅವ್ರ ಅಮ್ಮ ಹಾಸ್ಪಿಟಲ್ ಕೂಡ ಬಂದಿರೋದಿಲ್ಲ. ಜೋ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಮೇಲೆ ಜೋ ಅವರಮ್ಮ ಜೋನನ್ನ ಹೊಡೆದು ಸಾಯುವಾಗ ನಿನಗೆ ನಮ್ ನೆನಪಾಗ್ಲಿಲ್ವಾ ಅಂತೇಳಿ ಬಾಧೆ ಬೀಳ್ತಾಳೆ. ಆಗ ಜೋ ಕೂಡ ಅವ್ರ ತಾಯಿನ ತಬ್ಕೊಂಡು ಸಾರಿ ಅಮ್ಮ ಅಂತ ಹೇಳ್ತಾ ಬಾಧೆ ಬೀಳ್ತಾನೆ. ನಂತರ ಅವನು ತನ್ನ ಫ್ಯಾಮಿಲಿಗೋಸ್ಕರ ಕುಡಿಯೋದನ್ನ ಕಡಿಮೆ ಮಾಡ್ತಾನೆ. ಆಗ ಅವ್ರ ಅಪ್ಪ ಅಮ್ಮ ಜೋಗೋಸ್ಕರ ಶ್ರುತಿಯನ್ನ ನೋಡಿ ಮದುವೆಯನ್ನ ಫಿಕ್ಸ್ ಮಾಡ್ತಾರೆ. ಜೋ ಅವನ ಫ್ಯಾಮಿಲಿಗೋಸ್ಕರ ಈ ಮದುವೆಗೆ ಒಪ್ಕೊಂಡು ಶ್ರುತಿಯನ್ನ ಮದುವೆ ಮಾಡ್ಕೊಂಡಿರ್ತಾನೆ. ಶ್ರುತಿ ಮದುವೆ ನಡೆಯುವಷ್ಟು ಸಮಯ ಜೋ ಮೇಲೆ ಕೋಪ ಮಾಡ್ಕೊಂಡೇ ಇರ್ತಾಳೆ. ಇವಳು ಯಾಕೆ ಈ ರೀತಿ ಇದ್ದಾಳೆ ಅಂತೇಳಿ ಜೋಗೆ ಅರ್ಥ ಆಗೋದಿಲ್ಲ. ಮದುವೆ ಆದ ನಂತರ ಶಾಂತ ಜೋ ಹತ್ರ ಬಂದು ಅವನಿಗೊಂದು ವಿಷಯ ಹೇಳ್ತಾನೆ. ಆಗ ಇಲ್ಲೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನು ಅಂದ್ರೆ ಶ್ರುತಿ ನನಗೆ ಮದುವೆ ಇಷ್ಟ ಇಲ್ಲ ಅಂತೇಳಿ ಜೋಗೆ ಕಾಲ್ ಮಾಡಿದಾಗ ಆ ಫೋನ್ ಅನ್ನ ಲಿಫ್ಟ್ ಮಾಡಿದ್ದು ಜೋ ಅಲ್ಲ, ಶಾಂತ. ಅವನು ಕುಡಿದ ಮತ್ತಲ್ಲಿ ಇದ್ದಿದ್ದರಿಂದ ಶ್ರುತಿ ಮಾತನ್ನ ಅವನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ ಜೋ ವಿಷಯವನ್ನ ತಿಳ್ಕೊಂಡು ಶ್ರುತಿ ಅದಕ್ಕೋಸ್ಕರನೇ ಮದುವೆ ಟೈಮ್ ಅಲ್ಲಿ ತುಂಬಾ ಕೋಪದಲ್ಲಿ ಇದ್ದು ಅಂತೇಳಿ ಅರ್ಥ ಮಾಡ್ಕೋತಾನೆ. ಜೋ ಯಾಕೆ ಈ ರೀತಿ ಮಾಡಿದೆ ಅಂತೇಳಿ ಶಾಂತ ಮೇಲೆ ಕೋಪ ಮಾಡ್ಕೋತಾನೆ. ಆಗ ಪ್ರಭು ಶ್ರುತಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಅವ್ರ ತಂದೆ ಹತ್ರ ಹೋಗಿ ಮಾತಾಡ್ಬೇಕಲ್ವಾ, ಆದ್ರೆ ಅವಳು ಹೇಳೋದಿಲ್ಲ. ಏಕೆಂದ್ರೆ ನೀನ್ ಕೆಟ್ಟವನಾದ್ರೂ ಪರವಾಗಿಲ್ಲ, ಅವಳು ಕೆಟ್ಟವಳಾಗಬಾರ್ದು, ಆಗಿದ್ದಾಗೋಗಿದೆ, ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಾನೆ. ಜೋ ನಡೆದದನ್ನ ಶ್ರುತಿಗೆ ಹೇಳ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಶ್ರುತಿ ಅವನನ್ನ ಮಾತಾಡಕ್ಕೂ ಕೂಡ ಅವಕಾಶ ಕೊಡದೆ ಅವನ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ನೀನೊಬ್ಬ ಮನುಷ್ಯನ ನನಗೆ ಮದುವೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಮದುವೆ ಮಾಡ್ಕೊಂಡೆ, ನೀನೊಂದು ಹುಡುಗಿಯನ್ನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತಾಳೆ. ಶ್ರುತಿ ಈ ರೀತಿ ಮಾತಾಡಿದ್ರಿಂದ ಜೋಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿ ಆಚೆ ಬರ್ತಾನೆ. ಜೋ ಮತ್ತೆ ಡೈಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದಿನ ಪೊಲೀಸ್ನವರು ಜೋನನ್ನ ಹಿಡ್ಕೊಂಡು ಅವನ ಹತ್ರ ಫೈನ್ ಕಿತ್ಕೋಬೇಕು ಅಂತೇಳಿ ಅವ್ನು ಕುಡಿಯದೇ ಇದ್ರು ಅವ್ನು ಕುಡಿದಿದ್ದಾನೆ ಅಂತ ಹೇಳ್ತಾರೆ. ಆಗ ಜೋ ಪೊಲೀಸ್ನವ್ರ ಮುಂದೆನೆ ಕುಡಿದು ಈಗ ಕುಡಿದಿದ್ದೀನಿ, ಏನ್ ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಪೊಲೀಸ್ನವರು ಜೋನನ್ನ ಅರೆಸ್ಟ್ ಮಾಡ್ತಾರೆ. ಆಗ ಜೋನ ಮಾವ ಅಂದ್ರೆ ಶ್ರುತಿ ಅವರ ತಂದೆ ಅವನಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬರ್ತಾರೆ. ಆಗ ಅವರು ಜೋ ಹತ್ರ ಮಾತಾಡ್ತಾ ನಾನು ನಿಮ್ ತಂದೆ ಒಳ್ಳೆಯ ಫ್ರೆಂಡ್ಸ್, ಲೈಫ್ ಅಲ್ಲಿ ನಾನು ಸೋತೋಗಿದ್ದಾಗ ನಿಮ್ ತಂದೆ ನನಗೆ ಸಹಾಯ ಮಾಡಿದ್ರು, ಆದ್ದರಿಂದಲೇ ಇವತ್ತು ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಶ್ರುತಿ ಜೋ ಹತ್ರ ಚೆನ್ನಾಗಿಲ್ಲ ಅನ್ನೋ ವಿಷಯನ ಅವ್ರ ತಂದೆ ಅರ್ಥ ಮಾಡ್ಕೊಂಡು ಜೋ ಹತ್ರ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅನ್ನ ಶ್ರುತಿನೇ ನೋಡ್ಕೊಳ್ತಿದ್ದಾಳೆ, ನೀನು ಕೂಡ ಕಾಲೇಜಿಗೆ ಬರ್ಬೋದಲ್ವಾ, ಆಗ ಇಬ್ರು ಕೂಡಿರೋದಕ್ಕೆ ಟೈಮ್ ಸಿಗುತ್ತೆ ಅಲ್ವಾ. ಮದುವೆಯಾದ ವಸ್ತ್ರಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಹುಡುಗರಿಗೆ ಕಡಿಮೆ ಟೈಮ್ ತಗೊಳುತ್ತೆ, ಆದ್ರೆ ಹುಡುಗಿಯರು ಮಾತ್ರ ಟೈಮ್ ಜಾಸ್ತಿ ತಗೊಳ್ತಾರೆ ಅಂತ ಹೇಳ್ತಾರೆ. ನಂತರ ಜೋ ಮನೆ ಬಂದ್ಮೇಲೆ ಶ್ರುತಿ ಅವನ ಹತ್ರ ನೀನು ಎಷ್ಟು ಬೇಕಾದ್ರೂ ಕುಡಿ, ಆದ್ರೆ ನನ್ನ ತಂದೆ ಮರ್ಯಾದೆ ಕಳೆದೆ ಅಂದ್ರೆ ನಿನಗೆ ಮರ್ಯಾದೆ ಇರೋದಿಲ್ಲ ಅಂತೇಳಿ ಅವನಿಗೆ ವಾರ್ನಿಂಗ್ ಮಾಡ್ತಾಳೆ. ನಂತರ ಜೋ ಅವನು ಮಾಡಿದ್ಕೆ ಸಾರಿ ಹೇಳಿ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಶ್ರುತಿ ಅವನ ಮಾತನ್ನ ಕೇಳಿಸ್ಕೊಳ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಜೋ ಕೋಪದಲ್ಲಿ ಶ್ರುತಿನ ತಡಿಬೇಕು ಅಂತೇಳಿ ಅವಳ ಕೈಯನ್ನ ಹಿಡ್ಕೋತಾನೆ. ಅದರಿಂದ ಶ್ರುತಿ ತುಂಬಾ ಭಯ ಬೀಳ್ತಾಳೆ. ಜೋ ಶ್ರುತಿ ಬಗ್ಗೆ ತಿಳ್ಕೊಬೇಕು ಅಂತೇಳಿ ಶ್ರುತಿಯ ತಂಗಿ ರೇಣುನ ಮೀಟ್ ಮಾಡಿ ಶ್ರುತಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ರೇಣು ಮಾತಾಡ್ತಾ ಶ್ರುತಿಗೆ ಈ ಮದುವೆ ಇಷ್ಟ ಇಲ್ಲ, ಆದ್ರೆ ನಮ್ ತಂದೆಯ ಬಲವಂತಕ್ಕೋಸ್ಕರ ಅವಳು ಮದುವೆ ಮಾಡ್ಕೊಂಡ್ಲು ಅಂತ ಹೇಳ್ತಾಳೆ. ಜೋ ಶ್ರುತಿಗೆ ಹತ್ರ ಆಗ್ಬೇಕು ಅಂತೇಳಿ ಅವನು ಕೂಡ ಕಾಲೇಜ್ಗೆ ಹೋದಕ್ಕೆ ಶುರು ಮಾಡ್ತಾನೆ. ಕಾಲೇಜಲ್ಲಿ ಶ್ರುತಿ ಜೋನನ್ನ ನೋಡಿ ಇಲ್ಲಿಗ್ಯಾಕ್ ಬಂದೆ ಅಂತೇಳಿ ಅವನ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಆದ್ರೆ ಅವ್ರ ತಂದೆ ಬರೋದಕ್ಕೆ ಹೇಳಿದ್ದಾರೆ ಅಂತೇಳಿ ಸೈಲೆಂಟ್ ಆಗ್ತಾಳೆ. ಜೋ ಆ ಕಾಲೇಜನ್ನ ನೋಡ್ತಿರುವಾಗ ಜೋಗೆ ತನ್ನ ಕಾಲೇಜ್ ಲೈಫ್ ನೆನಪಾಗುತ್ತೆ. ಕಾಲೇಜ್ ಮ್ಯಾನೇಜ್ಮೆಂಟ್ ಅನ್ನ ಶ್ರುತಿ ನೋಡ್ಕೊಳ್ತಾ ಇರ್ತಾಳೆ. ಶ್ರುತಿಗೆ ಕಾಲೇಜಲ್ಲಿ ಹುಡುಗ ಹುಡುಗಿಯರು ಮಾತಾಡಬಾರ್ದು, ಹುಡುಗಿಯರಿಗೆ ಸಪರೇಟ್ ಲಂಚ್ ಪೀರಿಯಡ್, ಹುಡುಗರಿಗೆ ಸಪರೇಟ್ ಲಂಚ್ ಪೀರಿಯಡ್, ಈ ರೀತಿಯಾಗಿ ತುಂಬಾ ಸ್ಟ್ರಿಕ್ಟ್ ಮಾಡಿರ್ತಾಳೆ. ಈ ಕಾಲೇಜಲ್ಲಿರುವ ಜೆಂಟ್ಸ್ ಫ್ಯಾಕಲ್ಟಿ ಮತ್ತು ಲೇಡೀಸ್ ಫ್ಯಾಕಲ್ಟಿ ಕೂಡ ಮಾತಾಡ್ಕೋಬಾರ್ದು. ತುಂಬಾ ಮಂದಿ ಸ್ಟೂಡೆಂಟ್ಗಳು ಈ ರೂಲ್ ಸರಿ ಇಲ್ಲ ಅಂತೇಳಿ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಲೆಟರ್ ನ ಬರ್ದಾಕ್ತಾರೆ. ಆದ್ರೆ ಶ್ರುತಿ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಆದ್ರೂ ಕೂಡ ಕಾಲೇಜಲ್ಲಿ ತುಂಬಾ ಮಂದಿ ಸ್ಟೂಡೆಂಟ್ಸ್ ಗಳು ಮ್ಯಾನೇಜ್ಮೆಂಟ್ ಗೆ ಗೊತ್ತಾಗದ ಹಾಗೆ ಒಬ್ಬರನ್ನೊಬ್ರು ಮಾತಾಡಿಸ್ತಾ ಇರ್ತಾರೆ. ಜೋ ಇದನ್ನೆಲ್ಲ ತಿಳ್ಕೊಂಡು ಶ್ರುತಿ ಬಗ್ಗೆ ಕಾಲೇಜಲ್ಲಿ ಇರುವವರು ಯಾವ ರೀತಿ ಫೀಲ್ ಆಗ್ತಾರೆ ಅಂತೇಳಿ ತಿಳ್ಕೊಬೇಕು ಅಂತ ಟ್ರೈ ಮಾಡ್ತಾನೆ. ಈ ಕಾಲೇಜಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಅವನಿಗೂ ಮತ್ತು ಜೋ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ. ಈ ಸೆಕ್ಯೂರಿಟಿ ಪ್ರತಿದಿನ ಈ ಕಾಲೇಜಲ್ಲಿ ಕೆಲಸ ಮಾಡೋ ಒಂದು ಹುಡುಗಿಗೆ ಬೈತಾನೆ ಇರ್ತಾನೆ. ಜೋ ಅದನ್ನ ಗಮನಿಸಿ ಯಾಕೆ ನೀನು ಪ್ರತಿದಿನ ಆ ಹುಡುಗಿಯನ್ನ ಬೈತಾನೆ ಇರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ವಾಚ್ಮ್ಯಾನ್ ಮಾತಾಡ್ತಾ ಅವಳು ನನ್ನ
ಹೆಂಡತಿ, ಸ್ವಲ್ಪ ದಿನಗಳ ಹಿಂದೆ ಒಂದು ಜಾಗದಲ್ಲಿ ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಪ್ರತಿದಿನ ಅವಳು ನನ್ನ ಮಗಳನ್ನ ಸ್ಕೂಲ್ ಹತ್ರ ಬಿಟ್ಟು ಬರ್ತಾ ಇದ್ಲು. ಆದ್ರೆ ಒಂದಿನ ಅವಳಿಗೆ ಆರೋಗ್ಯ ಸರಿ ಇಲ್ದಿರೋ ಕಾರಣ ನನ್ನ ಮಗಳನ್ನ ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತೇಳಿ ನಾನೇ ಹೋದೆ. ಆ ಮಧ್ಯೆ ದಾರಿಲಿ ಆಕ್ಸಿಡೆಂಟ್ ಆಗಿ ನನ್ನ ಮಗಳು ಸತ್ತೋದ್ಲು. ಇದೆಲ್ಲ ನನ್ನಿಂದನೇ ನಡೆದಿದ್ದು ಅಂತೇಳಿ ನನ್ನ ಹೆಂಡತಿ ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಲು. ಅವಳನ್ನ ಹೇಗಾದ್ರೂ ಮಾಡಿ ನನ್ನ ಹತ್ರ ಮಾತಾಡೋ ತರ ಮಾಡ್ಬೇಕು ಅಂತೇಳಿ ಅವಳು ಕೆಲಸ ಮಾಡೋ ಜಾಗದಲ್ಲಿ ನಾನು ಕೂಡ ಕೆಲಸಕ್ಕೆ ಜಾಯ್ನ್ ಆಗಿ ಅವ್ರಿಗೆ ಪ್ರತಿದಿನ ಕಷ್ಟವನ್ನ ಕೊಡ್ತಾ ಇದ್ದೀನಿ ಅಂತೇಳಿ ತುಂಬಾ ಬಾಧೆಯಿಂದ ಹೇಳ್ತಾನೆ. ಜೋ ಆ ವಾಚ್ಮ್ಯಾನ್ ಹತ್ರ ನೀನ್ ಹೆಂಡತಿ ಯಾವತ್ತೋ ಒಂದ್ ದಿನ ನಿನ್ನ ಹತ್ರ ಮಾತಾಡ್ತಾಳೆ ಅಂತೇಳಿ ಅವನಿಗೆ ಧೈರ್ಯ ಹೇಳ್ತಾನೆ. ಶ್ರುತಿ ಕಾಲೇಜಲ್ಲಿ ಓದ್ತಿರೋ ಸಮಯದಲ್ಲಿ ಒಂದು ಹುಡುಗನನ್ನ ಲವ್ ಮಾಡಿರ್ತಾಳೆ. ಆದ್ರೆ ಈಗ ಆ ಹುಡುಗ ಎಲ್ಲಿದ್ದಾನೋ ಅಂತೇಳಿ ಅವಳಿಗೆ ಗೊತ್ತಿರೋದಿಲ್ಲ. ಅವನನ್ನ ಹೇಗಾದ್ರೂ ಮಾಡಿ ಮೀಟ್ ಆಗ್ಬೇಕು ಅಂತೇಳಿ ಅವನ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಇರ್ತಾಳೆ. ಕಾಲೇಜಲ್ಲಿ ಕಲ್ಚರ್ ಫೆಸ್ಟಿವಲ್ಸ್ ಗಳು ನಡೀತಾ ಇರ್ತವೆ. ಶ್ರುತಿ ಇಲ್ಲೂ ಕೂಡ ಹುಡುಗ ಹುಡುಗಿಯರು ಸೇರಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ತಾಳೆ. ಕಾಲೇಜಲ್ಲಿ ಆ ವಾಚ್ಮ್ಯಾನ್ ಲೇಡೀಸ್ ಬಾತ್ರೂಮ್ ಗೆ ಹೋಗಿದ್ದಾನೆ ಅಂತೇಳಿ ಜಗಳ ನಡೀತಾ ಇರುತ್ತೆ. ಆಗ ಶ್ರುತಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದ್ರೆ ಆಗ ಆ ಹೆಂಗ್ಸು ನನಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಮ್ಮ ಯಜಮಾನರು ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬಾತ್ರೂಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ಬಂದ್ರು ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಈ ವಿಷಯವನ್ನ ಮೊದ್ಲೇ ಹೇಳ್ಬೇಕು ತಾನೆ ಅಂತ ಹೇಳ್ತಾಳೆ. ಆಗ ಆ ಸೆಕ್ಯೂರಿಟಿ ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ತಾನೆ ತಪ್ಪು ಸರಿ ಅಂತ ಗೊತ್ತಾಗೋದು ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿದ ಶ್ರುತಿಗೆ ಜೋ ವಿಷಯದಲ್ಲಿ ಅವಳು ಮಾಡಿದ ತಪ್ಪು ಅವಳಿಗೆ ಅರ್ಥವಾಗುತ್ತೆ. ಆ ವಾಚ್ಮ್ಯಾನ್ ನ ಹೆಂಡತಿ ವಾಚ್ಮ್ಯಾನ್ ಹತ್ರ ಮಾತಾಡ್ತಾಳೆ. ಆಗ ವಾಚ್ಮ್ಯಾನ್ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ರೇಣು ಮದುವೆ ಹಿಂದಿನ ರಾತ್ರಿ ನಡೆದನ್ನ ಶ್ರುತಿಗೆ ಹೇಳ್ತಾಳೆ. ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯ ಜೋಗೆ ಗೊತ್ತಿಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವಳು ಜೋ ವಿಷಯದಲ್ಲಿ ಮಾಡಿದ ತಪ್ಪಿಗೆ ತುಂಬಾ ಬಾಧೆ ಬೀಳ್ತಾಳೆ. ನಂತರ ಶ್ರುತಿ ಕಾಲೇಜಲ್ಲಿ ನಡೆಯೋ ಫೆಸ್ಟಿವಲ್ ಗೆ ಹುಡುಗ ಮತ್ತು ಹುಡುಗಿಯರು ಸೇರ್ಕೊಂಡು ಪಾರ್ಟಿಸಿಪೇಟ್ ಮಾಡಬಹುದು ಅಂತೇಳಿ ಪರ್ಮಿಷನ್ ಅನ್ನ ಕೊಡ್ತಾಳೆ. ಆಗ ಕಾಲೇಜಿನ ಕಲ್ಚರ್ಸ್ ಗಳು ಫೆಸ್ಟಿವಲ್ ಆಗಿ ನಡೀತವೆ. ಶ್ರುತಿಯ ತಂಗಿ ರೇಣು ಈ ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ರೇಣುಗೂ ಕೂಡ ಒಬ್ಬ ಲವರ್ ಇರ್ತಾನೆ. ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರುವಾಗ ತನ್ನ ಪ್ರೈವೇಟ್ ಫೋಟೋಗಳನ್ನ ತನ್ನ ಲವರ್ ಗೆ ಕಳಿಸಿರ್ತಾಳೆ. ಆದ್ರೆ ಇಬ್ರು ಬ್ರೇಕಪ್ ಆದ ನಂತರ ಅವನ ಹತ್ರ ರೇಣು ಫೋಟೋಗಳನ್ನ ಇಟ್ಕೊಂಡು ಅವಳನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ವಿಷಯವನ್ನ ಶ್ರುತಿ ತಿಳ್ಕೊಂಡು ಅವನನ್ನು ಮತ್ತು ಅವರ ತಾಯಿಯನ್ನ ಕಾಲೇಜಿಗೆ ಕರೆಸ್ತಾಳೆ. ಅವನು ರೇಣುನ ಬ್ಲಾಕ್ ಮೇಲ್ ಮಾಡಿದ್ರು ಕೂಡ ನಾನ್ ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಅವನನ್ನ ಅವನು ಸಮರ್ಥಿಸ್ಕೊಳ್ತಾನೆ. ಜೋ ಈ ವಿಷಯವನ್ನ ತಿಳ್ಕೊಂಡು ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳ್ತಾನೆ. ಆಗ ಅವ್ರ ಅಮ್ಮ ಕೂಡ ಅವನಿಗೆ ಹೊಡೆದು ಆ ಫೋಟೋಗಳನ್ನ ಅಲ್ಲೇ ಡಿಲೀಟ್ ಮಾಡಿಸ್ತಾಳೆ. ಜೋ ಈ ಸಿಚುವೇಶನ್ ಅನ್ನ ನೀಟಾಗಿ ಹ್ಯಾಂಡಲ್ ಮಾಡಿದಕ್ಕೋಸ್ಕರ ಶ್ರುತಿ ಅವನ ಮೇಲೆ ನಂಬಿಕೆಯನ್ನ ಇಟ್ಟು ತನ್ನ ಪ್ರೀತಿ ವಿಷಯವನ್ನ ಜೋಗೆ ಹೇಳ್ತಾಳೆ. ಜೋ ಶ್ರುತಿಯನ್ನ ಕರೆದುಕೊಂಡು ಅವರ ಮನೆಗೆ ಬರ್ತಾನೆ. ಜೋ ಶ್ರುತಿಗೋಸ್ಕರ ಅವಳ ಲವರ್ ಅನ್ನ ಹುಡುಕಿರ್ತಾನೆ. ಅವನು ಕೂಡ ಇದೇ ಊರಲ್ಲೇ ಇರ್ತಾನೆ. ಅದಕ್ಕೋಸ್ಕರನೇ ಜೋ ಶ್ರುತಿಯನ್ನ ಕರೆದುಕೊಂಡು ಈ ಊರಿಗೆ ಬಂದಿರ್ತಾನೆ. ಶ್ರುತಿ ಈ ವಿಷಯವನ್ನ ತಿಳ್ಕೊಂಡು ಜೋ ನನ್ನ ಸಂತೋಷಕ್ಕೋಸ್ಕರ ತುಂಬಾ ತ್ಯಾಗ ಮಾಡ್ತಿದ್ದಾನೆ, ಆದ್ರೆ ನಾನು ಅವನಿಗೋಸ್ಕರ ಏನು ಮಾಡಿಲ್ಲ ಅಂತೇಳಿ ತುಂಬಾ ಬಾಧೆ ಬೀಳ್ತಾಳೆ. ಆಗ ಜೋ ಶ್ರುತಿಗೆ ಅವಳ ಲವರ್ ಅನ್ನ ತೋರಿಸ್ತಾನೆ. ಆಗ ಶ್ರುತಿ ಅವನನ್ನ ನೋಡಿ ಅವನಿಗೆ ಐ ಲವ್ ಯು ಹೇಳ್ದೆ ಅವನನ್ನ ಹೊಡಿತಾ ಇರ್ತಾಳೆ. ಆಗ ಇಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಬರುತ್ತೆ. ಶ್ರುತಿ ಸ್ಕೂಲಲ್ಲಿ ಲವ್ ಮಾಡಿರೋ ವಿಷಯ ನಿಜಾನೇ. ಶ್ರುತಿ ತನ್ನ ಪ್ರೀತಿ ವಿಷಯವನ್ನ ಅವನ ಹತ್ರ ಯಾವಾಗ ಹೇಳ್ತಾಳೋ ಆಗ ಅವನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವಳನ್ನ ಎಲ್ಲಂದ್ರಲ್ಲಿ ಮುಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಗೆಟಪ್ ಹಾಕೊಂಡಿದ್ದ ಒಬ್ಬ ಹುಡುಗ ಅದನ್ನ ನೋಡಿ ಅವನನ್ನ ಚೆನ್ನಾಗಿ ಹೊಡೆದು ಶ್ರುತಿಯನ್ನ ಕಾಪಾಡಿರ್ತಾನೆ. ಅವಳನ್ನ ಕಾಪಾಡಿದಕ್ಕೋಸ್ಕರ ಆ ಗೆಟಪ್ ಹಾಕೊಂಡಿದ್ದ ವ್ಯಕ್ತಿಯನ್ನ ಶ್ರುತಿ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಇಷ್ಟು ವರ್ಷ ಹುಡುಕಿದ್ದು ಆ ಗೆಟಪ್ ಹಾಕೊಂಡಿದ್ದ ವ್ಯಕ್ತಿಯನ್ನ. ಆ ಗೆಟಪ್ ಹಾಕೊಂಡಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಜೋನೆ. ಜೋ ಸ್ಕೂಲ್ ನವರು ಕಾಂಪಿಟೇಷನ್ ಅರೇಂಜ್ ಮಾಡಿದ್ದಾಗ ಶ್ರುತಿ ಸ್ಕೂಲ್ ಅವರೇ ಅವ್ರ ಜೊತೆ ಪೋಟಿ ನಡೆಸೋದಕ್ಕೆ ಬಂದಿರ್ತಾರೆ. ಅವಾಗ್ಲೇ ಶ್ರುತಿ ಅವನಿಗೆ ಪ್ರಪೋಸ್ ಮಾಡೋದು, ಅವನು ಅಸಭ್ಯವಾಗಿ ಬಿಹೇವ್ ಮಾಡೋದು, ಅದನ್ನ ಜೋ ನೋಡಿ ಅವನನ್ನ ಹೊಡೆಯೋದು, ಈ ರೀತಿ ಎಲ್ಲ ನಡೆದಿರ್ತವೆ. ಈ ಸೀನ್ ಅನ್ನು ನಾವು ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಿ. ಶ್ರುತಿ ಅವನನ್ನ ಚೆನ್ನಾಗಿ ಹೊಡೆದು ಆ ಗೆಟಪ್ ಹಾಕೊಂಡಿರೋ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ. ಆಗ ಅವನು ಬೇರೆ ಯಾರು ಅಲ್ಲ ಜೋ ಅಂತ ಹೇಳ್ತಾನೆ. ಆಗ ಶ್ರುತಿ ಜೋನನ್ನ ಗಟ್ಟಿಯಾಗಿ ತಬ್ಕೊಂಡು ಈ ವಿಷಯವನ್ನ ಮೊದ್ಲೇ ನೀ ನನಗೆ ಹೇಳ್ಬೇಕು ತಾನೆ ಅಂತಾಳೆ. ಅದಕ್ಕೆ ಜೋ ನಾನು ಹೇಳಿದ್ರೆ ನೀನ್ ನನ್ನ ನಂಬ್ತಾ ಇದ್ಯಾ ಅಂತ ಹೇಳ್ತಾನೆ. ಆ ನಂತರ ಇಬ್ರು ಒಂದಾಗಿ ಸಂತೋಷದಿಂದ ಇರ್ತಾರೆ. ನಿಮ್ಮ ಲೈಫ್ ಅಲ್ಲಿ ಇರೋ ಮೀನಿಂಗ್ ಅನ್ನ ನೀವು ಕಳ್ಕೊಂಡ್ರೆ ಅದನ್ನ ಹುಡುಕಾಡಿ, ಆದ್ರೆ ಮಾತ್ರ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನೋ ಟೈಟಲ್ ನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಇದೇ ಫ್ರೆಂಡ್ಸ್ ಝೋ ಮೂವಿ ಎಕ್ಸ್ಪ್ಲೈನ್. ಈ ಮೂವಿ ನಿಮ್ಗೆ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತೋ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ಹೀಗೆ ನೀವು ಹೇಳೋದ್ರಿಂದ ಈ ರೀತಿಯ ವಿಡಿಯೋಗಳನ್ನ ನಾನು ಮತ್ತೆ ಮಾಡ್ಬೇಕೋ ಬೇಡ ಅಂತೇಳಿ ಗೊತ್ತಾಗುತ್ತೆ. ಸೊ ಆದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತೋ ಇಲ್ಲ ಅಂತೇಳಿ ತಿಳಿಸಿ. ಧನ್ಯವಾದಗಳು.